ತಮ್ಮ ಶಾಲಾ ವಿದ್ಯಾಭ್ಯಾಸದಲ್ಲಿ ಅಷ್ಟೇನು ಯಶಸ್ಸು ಕಾಣದ ಥಾಮಸ್ ಆಲ್ವಾ ಎಡಿಸನ್. ಆದರೆ ತಾಯಿಯ ಆಶ್ರಯದಲ್ಲಿ ಬೆಳೆತು ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಬಲ್ಬನ್ನು ತಯಾರಿಸಿ ಪ್ರಖ್ಯಾತಿ ಹೊಂದಿದರು. ತಾನು ಕಂಡು ಹಿಡಿದಿದ್ದನ್ನು ಜನರಿಗೆ ತೋರಿಸಲು ಒಂದು ಕೂಟವನ್ನು ಕರೆದು ತನ್ನ ಸಂಗಡ ಇರುವವರಿಗೆ ತಾನು ಕಂಡು ಹಿಡಿದ ಬಲ್ಬನ್ನು ತೆಗೆದುಕೊಂಡು ಬರಲು ಹೇಳಿದರು. ಅವರ ಜೊತೆಗಾರರು ಅದನ್ನು ತೆಗೆದುಕೊಂಡು ಬರುವಾಗ ಕೆಳಗೆ ಬಿಟ್ಟರು. ಬಲ್ಬ್ ಒಡೆದು ಹೋಯಿತು. ಎಲ್ಲರೂ ಬಹಳ ಚಿಂತೆಗೊಳಗಾದರು. ಒಂದು ಸಾರಿ ಬಲ್ಬನ್ನು ಮಾಡಿದ ಅವರಿಗೆ ಅದನ್ನು ಮತ್ತೆ ತಯಾರಿಸುವುದು ಎಷ್ಟು ಕಷ್ಟ ಎಂದು ತಮ್ಮೊಳಗೆ ಅಂದುಕೊಳ್ಳುತ್ತಿದ್ದರು. ಆದರೂ ಬಹಳ ಪ್ರಯತ್ನದ ನಂತರ ಮತ್ತೆ ಅದನ್ನು ತಯಾರಿಸಿದರು. ಈ ಮೊದಲು ಹೇಳಿದವರಿಗೇನೆ ಮತ್ತೆ ಅದನ್ನು ಕೂಟಕ್ಕೆ ತೆಗೆದುಕೊಂಡು ಬರಲು ಹೇಳಿದರು. ಮತ್ತೆ ಅವರ ಬಳಿಯೇ ಏಕೆ ತೆಗೆದುಕೊಂಡು ಬರಲು ಹೇಳಿದರು ಎಂದು ಎಲ್ಲರೂ ಯೋಚಿಸತೊಡಗಿದರು. ಆಗ ಎಡಿಸನ್, ಈ ಬಲ್ಬನ್ನು ಅವರು ಮುರಿದರೆ ನಾನು ಮತ್ತೆ ಇನ್ನೊಂದು ಬಲ್ಬನ್ನು ಮಾಡುವೆ, ಆದರೆ ನನ್ನ ಜೊತೆಗಾರರ ಮನಸ್ಸನ್ನು ನಾನು ಮುರಿಯುವುದಿಲ್ಲ ಎಂದರು. ಹೀಗಾಗಿ ನಾನು ಈ ಕೆಲಸವನ್ನು ಮತ್ತೆ ಅವರಿಗೆ ಕೊಟ್ಟೆನು. ಹೌದು, ಎಡಿಸನ್ ಅವರ ಯಶಸ್ಸಿಗೆ ಮುಖ್ಯ ಕಾರಣ ಅವರ ತಾಳ್ಮೆ. ಅವರು ಎಲ್ಲರೊಂದಿಗೆ ಸರಿಸಮಾನವಾಗಿ ನಡೆದುಕೊಳ್ಳುತ್ತಾ ಇದ್ದವರು. ಯಾವುದೇ ತೊಂದರೆ ಅಥವಾ ಕಷ್ಟ ಬಂದರೂ ನಾವು ತಾಳ್ಮೆಯಿಂದ ಇದ್ದರೆ ಜಯವನ್ನು ಕಾಣಬಹುದು. ಸತ್ಯವೇದ ಹೀಗೆ ಹೇಳುತ್ತದೆ, ತಾಳ್ಮೆಯಿಂದ ಕಾದುಕೊಂಡಿರಿ ಎಂಬುದಾಗಿ. ನಾನು